ನಮ್ಮ ಜೊತೆ ಈಗ ಶಾಸಕರಾದಂತಹ ಅಶ್ವತ್ಥನಾರಾಯಣ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. BBMP ಕಮಿಷನರ್ ಅವ್ರನ್ನ ಭೇಟಿಯಾಗಿ ಮನವಿ ಕೂಡ ಮಾಡಿದ್ರಿ. ಯಾವ ವಿಚಾರವಾಗಿ ಭೇಟಿಯಾಗಿದೆ ಸರ್? ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ ಬಗ್ಗೆ ತಕ್ಷಣ ಹಿಂದೆ ಪಡೀರಿ ಅಂತ. ಜನರ ಮೇಲೆ ಭಾರ, ಈಗಾಗಲೇ ಆಸ್ತಿ ತೆರಿಗೆ ಸಾಕಷ್ಟು ಹೆಚ್ಚಿಸಿದ್ದೀರಾ, ಸೆಸ್ಸನ್ನು ಕಲೆಕ್ಟ್ ಮಾಡ್ತಿದ್ದೀರಾ, ಈ ಥರ ಭಾಳಷ್ಟು ಚಾರ್ಜಸ್, ಕರೆಂಟ್ ಬಿಲ್ಲನ್ನು ಹೆಚ್ಚಿಸಿದ್ದೀರಾ, ನೀರಿನ ಬಿಲ್ ಹೆಚ್ಚಿಸಿದ್ದೀರಾ, ಹಾಲಿನ ಬಿಲ್ ಹೆಚ್ಚಿಸಿದ್ದೀರಾ, ಬಸ್ಸಿನ ದರ ಹೆಚ್ಚಿಸಿದ್ದೀರಾ, ಮೆಟ್ರೋ ದರ ಹೆಚ್ಚಿಸಿದ್ದೀರಾ, ಸ್ಟ್ಯಾಂಪ್ ಡ್ಯೂಟಿ ದರ ಹೆಚ್ಚಿಸಿದ್ದೀರಾ, ಡೀಸೆಲ್ ಬೆಲೆ ಹೆಚ್ಚಿಸಿದ್ದೀರಾ, ಪೆಟ್ರೋಲ್ ಬೆಲೆ ಹೆಚ್ಚಿಸಿದ್ದೀರಾ, ಏನನ್ನು ಹೆಚ್ಚಿಸಿಲ್ಲ ಎಲ್ಲ ಹೆಚ್ಚಿಸಿದ್ದೀರಪ್ಪ. ಹೆಚ್ಚಿಸಿ ಕೊಲ್ತಾ ಇದ್ದೀರಾ. ಸಾಕು, ಕೇಳದೆ ಇಷ್ಟ ಬಂದಂಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ 5,000 ಕೋಟಿಗಿಂತ ಹೆಚ್ಚು. ಪ್ರಾಪರ್ಟಿ ಟ್ಯಾಕ್ಸ್ ಎಷ್ಟು ಕಲೆಕ್ಟ್ ಆಗ್ತಿದೆಯೋ ಅಷ್ಟೇ ಕಲೆಕ್ಟ್ ಆಗುತ್ತೆ. ಇಷ್ಟು ಹಣವನ್ನು ಕಟ್ಕೊಂಡು ಜನರ ರಕ್ತ ಇರ್ತಿರಲ್ರಿ, ಯಾಕೆ ರಕ್ತ ಇರೋಕ್ಕೋಸ್ಕರ ನೀವು ಅಧಿಕಾರಕ್ಕೆ ಬಂದ್ರಾ ಅನ್ನೋದನ್ನ ಪ್ರಶ್ನೆ ಮಾಡಿ ಜನಪ್ರತಿನಿಧಿ ಜೊತೆ ಸಮಾಲೋಚನೆಯನ್ನು ಮಾಡಿ, ಏನೇ ನೀವು ತೆರಿಗೆನ ಹೇರಬೇಕಾಗಿದ್ರೆ ಸಮಾಲೋಚನೆಯನ್ನು ಮಾಡಿ, ಇನ್ನು ಈಗೇನು ಈ ತಿಂಗಳು ಕೊನೆಗೆ ಮುಗಿತಿದೆಯಲ್ಲ 5% ಡಿಸ್ಕೌಂಟ್ ಇರೋದನ್ನು ಅದನ್ನಿನ್ನೂ 1 ತಿಂಗಳು ಅಥವಾ 2 ತಿಂಗಳು ಮುಂದಕ್ಕೆ ಹಾಕಿ ಸಮಾಲೋಚನೆಯನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬರೋಣ. ಅಲ್ಲಿವರೆಗೂ ಸಮಯ ಅವಕಾಶವನ್ನು ಮುಂದುವರಿಸಿ ವಿಸ್ತರಣೆಯನ್ನು ಮಾಡಿ ಅವಕಾಶ ಮಾಡಿಕೊಡಿ, ಅಥವಾ ಹಿಂದೆ ಪಡೀರಿ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀನ ಹಿಂದೆ ಪಡೀರಿ. ಸರ್, ಅದೇ ರೀತಿಯಾಗಿ ರಾಯರೆಡ್ಡಿ ಅವರು ನಿನ್ನೆ ಹೇಳಿರುವಂಥದ್ದು ಗ್ಯಾರಂಟಿಗಳು ಅನರ್ಹರಿಗೂ ಕೂಡ ತಲುಪ್ತಾ ಇದೆ. ಸೊ ಹೀಗಾಗಿ ಜೂನ್ ತಿಂಗಳಲ್ಲಿ ಫಿಲ್ಟರ್ ಮಾಡ್ತೀವಿ, ಅನರ್ಹರಿಗೆ ಗ್ಯಾರಂಟಿಗಳು ತಲುಪ್ತಾ ಇರುವಂಥದ್ದು ಅಂತ. ನಿಮ್ಮ ನೋಡಿ, ಗ್ಯಾರಂಟಿ ಕೊಡಿ ಅಂತ ಯಾರೇನು ಜನ ಕೇಳಿರಲಿಲ್ಲ. ನೀವೇ ಓಟ್ಗೋಸ್ಕರ, ನೀವೇನು ಜನಕ್ಕೋಸ್ಕರ ಕೊಟ್ಟವರಲ್ಲ, ನಿಮ್ಮ ಓಟಿಗೋಸ್ಕರ, ನಿಮ್ಮ ಅಧಿಕಾರಕ್ಕೋಸ್ಕರ ಗ್ಯಾರಂಟಿಯನ್ನು ಕೊಟ್ಟಿದ್ದೀರಾ. ಎಲ್ಲರಿಗೂ ಕೊಡಬೇಕಿತ್ತು, ಈಗಲೂ ವಂಚನೆ ಮಾಡಿದ್ದೀರಾ. ಈಗಲೂ ಜನಕ್ಕೆ ಎಲ್ಲರಿಗೂ ಕೊಡ್ತೀನಿ ಅಂತ ವಂಚನೆ ಮಾಡಿದ್ದೀರಾ. ಇನ್ನು ಮುಂದಕ್ಕೆ ನೀವು BPL ಕಾರ್ಡಿಗೆ ಸೀಮಿತ ಮಾಡ್ತೀನಿ ಅನ್ನೋದು ಸರಿಯಲ್ಲ. ಇನ್ನೊಂದು ಹೆಚ್ಚಾಗಿ ಕೊಡಿ, ಗ್ಯಾರಂಟಿ ಕೊಡಿ, ಇನ್ನೂ ಹೆಚ್ಚಾಗಿ ಕೊಡ್ರಪ್ಪ, ನಾವೇನು ಬೇಡ ಅನ್ನಲ್ಲ. ಆದರೆ ಈ ರೀತಿ ಮೋಸ ಮಾಡೋ ಕೆಲಸ, ಓಟ್ ಹಾಕ್ಸ್ಕೊಂಬಿಟ್ಟು ಅಧಿಕಾರ ಪಡ್ಕೊಂಡು ಹಾಗಿದ್ರೆ ನೀವು ಗ್ಯಾರಂಟಿಯನ್ನು ಹಿಂದೆ ಪಡ್ಕೋತೀನಿ ಅಂತಿದ್ದರೆ ಹಿಂದೆ ಪಡ್ಕೊಂಡು ಚುನಾವಣೆಗೆ ಬನ್ನಿ. ಯಾಕೆಂದರೆ ಜನ ಗ್ಯಾರಂಟಿ ನೋಡ್ಕೊಂಡು ಓಟ್ ಕೊಟ್ಟಾರೆ. ಅದನ್ನು ನೀವು ಕೊಟ್ಟಾದ್ಮೇಲೆ ಓಟ್ ತೊಗೊಂಬಿಟ್ಟು ಈಗ ಮೋಸ ಮಾಡೋದು ಸರಿಯಿಲ್ಲ. ನೀವೇನಾರು ಹಂಗೆ ಹಿಂದೆ ಪಡಿಬೇಕಿದ್ರೆ ಎಲೆಕ್ಷನಿಗೆ ಬನ್ನಿ. ಸರ್, ಅದೇ ರೀತಿಯಾಗಿ HALನ ಆಂಧ್ರ ಪ್ರದೇಶಕ್ಕೆ ಸ್ಥಳಾಂತರಿಸಬೇಕು ಅಂತ ಇದೀಗ ಚಂದ್ರಬಾಬು ನಾಯ್ಡು ಅವರು ಪ್ರಯತ್ನವನ್ನು ಪಡ್ತಾ ಇರುವಂಥದ್ದು. ಅವರು ಕೂಡ ಇದೀಗ ಮೈತ್ರಿ ಪಕ್ಷದಲ್ಲಿದ್ದಾರೆ. ಸೊ ಹೀಗಾಗಿ ಅವರು HALನ ಸ್ಥಳಾಂತರ ಮಾಡಿ ಅಂತ ಕೇಳ್ಕೊಂಡಿರೋದು ಎಲ್ಲವೇ ಅಲ್ಲ. ಈ ಕಾಂಗ್ರೆಸ್ನವ್ರು ಗೊತ್ತಲ್ಲ, ಸುಳ್ಳು ಹೇಳೋದ್ರಲ್ಲಿ ನಿಸೀಮರು. ಅವ್ರು ಕೇಳಿರೋದು ನನಗೂ ತಯಾರು ಮಾಡಲಿಕ್ಕೆ, ಏರ್ಕ್ರಾಫ್ಟ್ ತಯಾರಿಕೆ ಮಾಡೋಂಗೆ ನನಗೂ ಕೊಡಿ, ಏರ್ಕ್ರಾಫ್ಟ್ ತಯಾರಿಕೆ ಮಾಡೋಕ್ಕೆ ನಮಗೂ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಅವ್ರು ಕೇಳಿದ ತಕ್ಷಣ ಏನಾರು ಆಗ್ಬಿಡ್ತಾ? ಅವ್ರು ಕೇಳ್ತಾರೆ. ಈಗ ದೇಶದಲ್ಲಿ ಎಲ್ಲೆಲ್ಲೋ ತಯಾರಿಕೆ ಆಗುತ್ತೆ ಏರ್ಕ್ರಾಫ್ಟ್ ತಯಾರಿಕೆ. HAL ಮಹಾರಾಜರ ಕಾಲದಲ್ಲಿ ಸ್ಥಾಪನೆ ಆಗಿರೋದು, ಇವರೇನು ಕಾಂಗ್ರೆಸ್ನವ್ರೇನು ಸ್ಥಾಪನೆ ಮಾಡಿರೋದಲ್ಲ. ಹಾಗಾಗಿ ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕದಿಂದ ಯಾರೇನು ಪಡ್ಕೊಳ್ಳೋಕ್ಕಾಗಲ್ಲ. ನಮ್ಮ ಇದು ಪ್ರಸ್ತುತವಾಗಿರುವಂಥ ಜಾಗ ಎಂದೆಂದೂ ಪ್ರಸ್ತುತವಾಗಿರ್ತದೆ. ಏನು ಇಡೀ ಭಾರತಕ್ಕೆ, ಇಡೀ ವಿಶ್ವಕ್ಕೆ ಸಲ್ಲುವಂಥ ನಗರ ಅಂದರೆ ಅದು ನಮ್ಮ ಬೆಂಗಳೂರು. ಆವಿಷ್ಕಾರ ಅಂದರೆ ಬೆಂಗಳೂರು, ತಂತ್ರಜ್ಞಾನ ಅಂದರೆ ಬೆಂಗಳೂರು, ಉದ್ಯಮಶೀಲತೆ ಅಂದರೆ ಬೆಂಗಳೂರು, ಸ್ಟಾರ್ಟಪ್ ಅಂದರೆ ಬೆಂಗಳೂರು, ಏನಂದ್ರೆ ಬೆಂಗಳೂರೇ ಇಡೀ ಇವತ್ತು ಆಪರೇಷನ್ ಸಿಂಧೂರ್ನಲ್ಲೂ ಬೇಕಾಗಿರೋ ತಂತ್ರಜ್ಞಾನ ಆವಿಷ್ಕಾರವನ್ನೆಲ್ಲ ಕೊಟ್ಟಂಥ ನೆಲ ಏನಾರಿದ್ರೆ ಅದು ನಮ್ಮ ಬೆಂಗಳೂರು. ಹೆಮ್ಮೆಯಿಂದ ನಾವು ಹೇಳ್ಕೊತೀವಿ. ಹಾಗಾಗಿ ಬೆಂಗಳೂರಿಂದ ಯಾರೇನೂ ತೊಗೊಂಡೋಗೋಕ್ಕಾಗಲ್ಲ. ಸರ್, ಕೊನೆಯ ಪ್ರಶ್ನೆ, ST ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರ ಉಚ್ಚಾಟನೆ ಬಗ್ಗೆ ಏನು ಹೇಳ್ತೀರಾ? ಈಗಾಗಲೇ ಕ್ರಮ ವಹಿಸಿರೋಂಥದ್ದು ಹೇಳೋಕ್ಕೇನಿಲ್ಲ. ಸರ್, ಕಮಲ್ ಹಾಸನ್ ಅವರು ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿರೋದು ಅಂತ ಹೇಳಿದ್ದಾರೆ. ನೋಡಿ, ಅವರಿಗೆ ತಮಿಳು ಬಗ್ಗೆ ಅಭಿಮಾನ ಇದ್ದರೆ ಅಭಿಮಾನ ಇಟ್ಕೊಳ್ಳಿ. ಇನ್ನೊಂದು ಭಾಷೆಯನ್ನು ಗೌರವಿಸಿ, ಮನಸ್ಸಿಗೆ ಬಂದಂಗೆ, ತಲೆಗೆ ಬಂದಂಗೆ ಹೇಳಿಕೆ ಕೊಡೋದು ತಪ್ಪು. ಅದನ್ನು ಖಂಡಿಸ್ತೀವಿ. ಕೂಡಲೇ ಅವರು ಕ್ಷಮಾಪಣೆಯನ್ನು ಕೇಳಬೇಕು. ಕೇಳಿ ತಕ್ಷಣ, ಇಲ್ಲದರೆ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಏನಾರ ಶಕ್ತಿ ಇದ್ದರೆ ತಕ್ಷಣ ಅವ್ರ ಮೇಲೆ ನಿರ್ಬಂಧನೆ, ಅವರೆಲ್ಲ ಸಿನಿಮಾಕ್ಕೂ ರಾಜ್ಯಕ್ಕೂ ನಿರ್ಬಂಧನೆ ಹೇರಬೇಕು. ಇದಿಷ್ಟು ಮಾಜಿ DCM ಆದಂತಹ ಅಶ್ವತ್ಥನಾರಾಯಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.